ನಮಸ್ಕಾರ ಗೆಳೆಯರ, ನಾನಿವತ್ತು ಹೇಳುವಂತ ಮೂವಿ ಹೆಸರು ಟೆರಿಫೈಯರ್. ಈ ಒಂದು ಮೂವಿ ಹಾರರ್ ಮತ್ತು ಸ್ಲಾಶರ್ ಮೇಲೆ ಬೇಸ್ ಆಗಿದೆ. ಮೂವಿಯ ಸ್ಟಾರ್ಟಿಂಗ್ ಅಲ್ಲಿ ನಾವು ನೋಡ್ತೇವೆ, ಒಂದು ಸುಂದರವಾದ ಹುಡುಗಿನ ತುಂಬಾನೇ ಭಯಂಕರವಾಗಿರೋ ಒಂದು ಹುಡುಗಿ ಕ್ರೂರವಾಗಿ ಕೊಲೆ ಮಾಡ್ತಾಳೆ ಅಂತ. ಅದಾದ ನಂತರ ಮೈನ್ ಸ್ಟೋರಿಗೆ ಬರೋಣ. ಮೂವಿಯ ಕಂಪ್ಲೀಟ್ ಸ್ಟೋರಿ ನಾನು ಹೇಳೋದಿಲ್ಲ, ಸಣ್ಣ ಸ್ಟೋರಿ ಹೇಳ್ತೀನಿ ಕೇಳಿ. ಇಬ್ರು ಹುಡುಗಿರು ಹ್ಯಾಲೋವಿನ್ ಪಾರ್ಟಿನ ಮುಗಿಸ್ಕೊಂಡು ಮನೆಗೆ ಹೋಗ್ತಿರ್ತಾರೆ, ಟೇರಾ ಮತ್ತೆ ಡಾನಾ ಅಂತ. ಅವರು ಮಾತಾಡ್ತಿರ್ತಾರೆ. ಅದೇ ಸಮಯದಲ್ಲಿ ಒಂದು ಕ್ಲೌನ್ ಕಾಣಿಸ್ಕೊಳುತ್ತೆ. ಆ ಒಂದು ಕ್ಲೌನ್ ಅಂದರೆ ಜೋಕರ್ ನೋಡೋದಕ್ಕೆ ತುಂಬಾನೇ ಕ್ರೂರವಾಗಿ ಇರುತ್ತೆ. ಅದರ ನಗುನ ನೋಡಿದ್ರೆ ಈಗಲೂ ಕೂಡ ಭಯ ಆಗುತ್ತೆ ಅಂತ ನಗುವುದು. ಇವರಿಬ್ರು ಈ ಕಡೆ ಮಾತಾಡ್ತಿರ್ತಾರೆ, ಅದು ಗುರಾಯಿಸ್ಕೊಂಡು ನೋಡ್ತಿರುತ್ತೆ. ಬಟ್ ಇವ್ರಿಗೆ ಅದು ಇಷ್ಟ ಆಗೋದಿಲ್ಲ. ಇದೇ ಕಾರಣಕ್ಕೆ ಒಂದು ರೆಸ್ಟೋರೆಂಟ್ಗೆ ಊಟ ಮಾಡೋಕ್ಕೆ ಅಂತ ಬರ್ತಾರೆ. ಅಲ್ಲಿ ಪಿಜ್ಜಾ ಆರ್ಡರ್ ಮಾಡಿ ತಿಂತಿರ್ತಾರೆ. ಆ ಒಂದು ಟೈಮಲ್ಲಿ ಆ ಒಂದು ಕ್ಲೌನ್ ಒಂದು ಬ್ಯಾಗನ್ನು ತಗೊಂಡು ಆ ಒಂದು ರೆಸ್ಟೋರೆಂಟ್ಗೆ ಬರುತ್ತೆ. ಆ ಕ್ಲೌನ್ ಅವರಿಬ್ಬರನ್ನ ಗುರಾಯಿಸ್ಕೊಂಡು ನೋಡ್ತಿರುತ್ತೆ. ಮೊದಲಿಗೆ ಟೇರಾಗೆ ಅದು ಸ್ವಲ್ಪ ಕಾಟ ಕೊಡುತ್ತೆ, ಬಟ್ ಟೇರಾಗೆ ಅದು ಇಷ್ಟ ಆಗೋದಿಲ್ಲ. ನಂತರ ಡಾನಾ ಅದಕ್ಕೆ ಆಟ ಆಡಿಸ್ಬೇಕು ಅಂತ ಡಾನಾ ಆ ಒಂದು ಜೋಕರ್ ಜೊತೆ ಸೆಲ್ಫಿ ತಗೊಳ್ಳೋದು, ಅದಲ್ಲದೆ ಅದಕ್ಕೆ ಸ್ವಲ್ಪ ಕಾಟ ಕೊಡ್ತಾಳೆ. ಇದು ಆ ಒಂದು ಕ್ಲೌನ್ಗೆ ಇಷ್ಟ ಆಗೋದಿಲ್ಲ. ನಂತರ ಈ ಒಂದು ಕ್ಲೌನ್ ಆ ಒಂದು ರೆಸ್ಟೋರೆಂಟ್ನ ಮ್ಯಾನೇಜರ್ ಜೊತೆ ಏನೋ ಒಂದು ಕಿತಾಪತಿ ಮಾಡುತ್ತೆ. ಇದೇ ಕಾರಣಕ್ಕೆ ಆ ಒಂದು ರೆಸ್ಟೋರೆಂಟ್ ಓನರು ಅದಕ್ಕೆ ಕೆಟ್ಟ ಮಾತಲ್ಲಿ ಬೈದು ಓಡಿಸ್ಬಿಡ್ತಾನೆ. ನಂತರ ನಾವು ನೋಡ್ತೇವೆ ಆ ಒಂದು ಕ್ಲೌನ್ ಆ ಒಂದು ರೆಸ್ಟೋರೆಂಟ್ನ ಮ್ಯಾನೇಜರ್ನ ತುಂಬಾನೇ ಕ್ರೂರವಾಗಿ ಭಯಂಕರವಾಗಿ ಕೊಲೆ ಮಾಡುತ್ತೆ ಅಂತ. ಇದಾದ ಮೇಲೆ ಆ ಒಂದು ಕ್ಲೌನ್ ಆ ಇಬ್ರು ಹುಡುಗಿರ್ನ ಟಾರ್ಗೆಟ್ ಮಾಡೋದಕ್ಕೆ ಶುರು ಮಾಡುತ್ತೆ. ಈ ಒಂದು ಮೂವಿಲಿ ಆ ಒಂದು ಕ್ಲೌನ್ ಆ ಇಬ್ರು ಹುಡುಗಿರ್ಗೆ ಯಾವ ರೀತಿ ಟಾರ್ಚರ್ ಕೊಡುತ್ತೆ, ಆ ಹುಡುಗಿರು ಆ ಒಂದು ಕ್ಲೌನಿಂದ ಎಸ್ಕೇಪ್ ಆಗ್ತಾರ ಇಲ್ಲೋದನ್ನ ಈ ಒಂದು ಮೂವಿಲಿ ನೋಡ್ಬೋದು. ಈ ಒಂದು ಕ್ಲೌನ್ ಮಾತಾಡೋದೇ ಇಲ್ಲ. ಅದ್ರ ಭಾಷೆ ಬಂದು ಬೇರೆಯವ್ರನ್ನ ಕೊಲ್ಲೋದು ಮತ್ತೆ ಬೇರೆಯವ್ರಿಗೆ ಭಯ ಪಡಿಸೋದು. ನಿಜ ಹೇಳ್ತೀನಿ, ಮೂವಿಯ ಸ್ಟಾರ್ಟಿಂಗ್ ಇಂದ ಹಿಡಿದು ಎಂಡಿಂಗ್ ತನಕ ನನಗೆ ಎದೆ ಡಗ ಡಗ ಅಂತ ಹೊಡಿತಿತ್ತು. ಆ ರೇಂಜ್ಗೆ ಭಯ ಆಯಿತು. ಈ ಒಂದು ಕ್ಲೌನ್ನ ನಗುನ ನೋಡಿ, ಕೇವಲ ಅದರ ಸ್ಮೈಲ್ ನೋಡಿ ಇಷ್ಟು ಭಯ ಆಗುತ್ತೆ ಅಂದ್ರೆ ಆ ಒಂದು ಮೂವಿ ಹೇಗಿರ್ಬೇಡ ನೋಡಿ. ಮೂವಿ ಮಾತ್ರ ತುಂಬಾನೇ ಚೆನ್ನಾಗಿದೆ. ಅಕಸ್ಮಾತ್ ನಿಮಗೆ ಈ ಸ್ಲಾಶರ್ ಮತ್ತು ಹಾರರ್ ಸೀನ್ಸ್ಗಳನ್ನು ನೋಡೋದಕ್ಕೆ ಇಷ್ಟ ಇಲ್ಲ ಅಂದರೆ ದಯವಿಟ್ಟು ಈ ಒಂದು ಮೂವಿನ ನೋಡಬೇಡಿ. ಯಾಕೆಂದರೆ ಈ ಒಂದು ಮೂವಿಲಿ ಕಂಪ್ಲೀಟ್ ಆಗಿ ಎಲ್ಲಾನು ತೋರಿಸಿದ್ದಾರೆ. ಅಡಲ್ಟ್ ಮೂವಿನೇ ಅಂತಲೇ ಅನ್ಬೋದು. ಇಂಥ ಬೆಸ್ಟ್ ಮೂವೀಸ್ಗಳ ಅಪ್ಡೇಟ್ಸ್ಗಳಿಗಾಗಿ ನನ್ನ ಚಾನಲ್ಗೆ ಜಾಯ್ನ್ ಆಗಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಗೆಳೆಯರ. ಅಲ್ಲಿ ತನಕ ಕಾಯ್ತಾ ಇರಿ. ಬರ್ತೀನಿ ಗೆಳೆಯರ.